ಇವತ್ತು ಕೊಡಗೇರದಲ್ಲಿ ಇದ್ದೀವಿ. ಕೊಡಗೇರದಲ್ಲಿ ನಿಮಗೆ ಗೊತ್ತಿರಂಗೆ ನೀರು ದೋಸೆ ಫೇಮಸ್ಸು, ಮಂಗಳೂರಲ್ಲೂ ಫೇಮಸ್ಸು, ಇಲ್ಲಿ ಕೊಡಗೇರದಲ್ಲಿ ಫೇಮಸ್ಸು. ಇಲ್ಲಿಂದ ಹೊರನಾಡು ಆಮೇಲೆ ಕಳಸ ಹೋಗುತ್ತೆ ಇಲ್ಲಿಂದ ರೋಡ್ಗಳು. ಹೋಟೆಲ್ ಅನಿಲ್ ಅವರ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋ ನೀರು ದೋಸೆ ಮತ್ತು ಫಿಶ್ಶು. ತುಂಬ ತೆಳ್ಳಗಿದೆ ಸಾಂಬಾರು. ವೆಜ್ ನೀರು ದೋಸೆನೇ ಫೇಮಸ್ ಇಲ್ಲಿ ಕೊಡಗೇರದಲ್ಲಿ. ಬಂದರೆ ಒಂದ್ಸರಿ ಟ್ರೈ ಮಾಡಿ. ನಾವು ಇವತ್ತು ಕೂಡಿಗೆ ಫಾಲ್ಸಲ್ಲಿ ಇದ್ದೀವಿ, ರಾಣಿಜರಿ ಹೋಗೋ ರೋಡಲ್ಲಿ. ರಾಣಿಜರಿ ಹೋಗೋ ರೋಡಿಂದ ಲೆಫ್ಟಿಗೆ ತಗೊಂಡ್ರೆ ಒಂದು ಫಾಲ್ಸ್ ಸಿಗುತ್ತೆ ಕೆಳಗಡೆ. ಅಲ್ಲಿ ಆ ಫಾಲ್ಸು ನೋಡೋಕೆ ಸಖತ್ತಾಗಿದೆ. ರಾಣಿಜರಿ ಹೋಗೋರು ಮಿಸ್ ಮಾಡ್ದಲ್ಲಿ ಫಾಲ್ಸಿಗೆ ಬಂದೋಗಿ, ಚೆನ್ನಾಗಿದೆ, ಮಸ್ಟ್ ವಿಸಿಟು. ನೋಡಿ ಹಿಂದ್ಗಡೆ ನಿಮಗೆ ಬೆಟ್ಟಗಳು ಕಾಣಿಸ್ತಿರ್ಬೋದು. ಬೆಟ್ಟಗಳ ಮಧ್ಯೆ ನೀರು ಹರಿತಾ ಇರೋದು ನೋಡಿ, ಸಖತ್ತಾಗಿದೆ ಬೆಟ್ಟ, ಸುತ್ತ ಬೆಟ್ಟ ಇದೆ. ಈಗ ಹೋಗೋ ರೋಡ್ನ ತೋರಿಸ್ತೀನಿ ಬನ್ನಿ. ಆಗುತ್ತೆ ಅಣ್ಣ, ಎಷ್ಟು ಟಿಕೆಟಿಗೆ? ಟಿಕೆಟಿಗೆ 30 ರೂಪಾಯಿ ಇವರು ಟಿಕೆಟ್ ತಗೊಳ್ಳೋದು. ಆಮೇಲೆ ಯಾಗೊತ್ತಾ, ನಾನು ಸುಮ್ಮನೆ ಟಿಕೆಟ್ ತಗೊಳ್ತಿಲ್ಲ. ರೋಡ್ ಮೇಂಟೆನೆನ್ಸ್ ನಮ್ಮದು 1 ಕಿಲೋಮೀಟ್ರಿಂದ. ಆಮೇಲೆ ವಾಶ್ರೂಮ್ ಇದೆ, ಡ್ರೆಸ್ ಚೇಂಜ್ ಇದೆ, ಅವೆಲ್ಲ ಮೇಂಟೈನಿಗೆ 30 ರೂಪಾಯಿ ದುಡ್ಡು ತಗೊಳ್ತೀವಿ. ನಾವೇನು ಮತ್ತೆ ವಿರುದ್ಧವಾಗಿ ತಗೊಳ್ಳಲ್ಲ. ಎಲ್ಲರೂ ಖುಷಿ ಪಡ್ತಾರೆ ಬಂದು. ನಮ್ಮ ಫಾಲ್ಸ್ ಚೆನ್ನಾಗಿದೆ. ಮತ್ತೆ ಫೋನ್ ಪೇ ಯಾವುದೂ ಇರಲ್ಲ. ಬಂದರೆ ಇಲ್ಲಿ ಮ್ಯಾನ್ಯುವಲ್ ಆಗಿ ಕ್ಯಾಶ್ ಕೊಡಬೇಕು. ಕ್ಯಾಶ್ ಕೊಟ್ಟೆ ನೀವು ಟಿಕೆಟ್ ತಗೊಬೇಕಾಗುತ್ತೆ. ಇದು ಫಾಲ್ಸಿಗೆ ಹೋಗೋ ರೋಡು. ಈ ಕಡೆಯಿಂದ ಬಂದು ಈ ಕಡೆ ಪಾರ್ಕಿಂಗ್ ಇರುತ್ತೆ. ಈ ಕಡೆ ಹೋದ್ರೆ ಪಾರ್ಕಿಂಗ್ ನೀವು ಆರಾಮಾಗಿ ಪಾರ್ಕ್. ಆಮೇಲೆ ಜೂನ್ ತಿಂಗಳಿಂದ ಕಾರ್ಗಳಿಗೆ ಪಾರ್ಕಿಂಗ್ ಇರಲ್ಲ. ಯಾಕೊತ್ತಾ, ಪಾರ್ಕಿಂಗ್ ಅಂದರೆ ಕಾರ್ಗಳು ಬರಲ್ಲ ಇಲ್ಲಿಗೆ, ಸ್ಕಿಡ್ ಆಗ್ತವೆ ಯಾವತ್ತಲ್ಲ. ಆಮೇಲೆ ಸ್ಕೂಲ್ ಹತ್ರದಿಂದನೇ ಅವ್ರು ಪಿಕಪ್ ಮಾಡ್ಬೇಕು. ಯಾವ್ದಾರು ಇಂಥ 4x4 ಬಂದು ಹೋಗ್ಬೇಕಾಗುತ್ತೆ. ಥ್ಯಾಂಕ್ ಯು. ಫಾಲ್ಸಿಗೆ ಹೋಗೋ ರೋಡು ಸಖತ್ತಾಗಿದೆ. ನಿಮಗೆ ಫಾಲ್ಸಿನ ಸೌಂಡ್ ಕೇಳಿಸ್ತಾ ಇರ್ಬೋದು. ಅಲ್ಲಿಗೆ ಹೋಗಿ ತೋರಿಸ್ತೀನಿ ಫಾಲ್ಸ್ ಹೆಂಗಿದೆ ಅಂತ. ರಾಣಿಜರಿ ಹೋಗೋರು ರಾಣಿಜರಿ ನೋಡ್ಕೊಂಡು ಆರಾಮಾಗಿ ಫಾಲ್ಸಿಗೆ ಬರ್ಬೋದು. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ನಿಂತಿದ್ದಾರೆ. ನೋಡಿ, ಅಲ್ಲೊಂದು ಫಾಲ್ಸ್ ಇದೆ. ನಿಮಗೆ ಹಂಗೆ ರೋಡಿಂದ ಬಂದರೆ ನಿಮಗೆ ಒಂದು ವಾಶ್ರೂಮ್ ಸಿಗುತ್ತೆ. ಆ ವಾಶ್ರೂಮಲ್ಲಿ ನೀವು ಬಟ್ಟೆ ಏನಾದ್ರು ತಂದಿದ್ರೆ ಇಲ್ಲಿ ಇಟ್ಬಿಟ್ಟು ಆರಾಮಾಗಿ ಫಾಲ್ಸಲ್ಲಿ ಹೋಗಿ ಆಟ ಆಡ್ಕೊಂಡು ಇಲ್ಲಿ ಬಂದು ವಾಶ್ರೂಮಲ್ಲಿ ಚೇಂಜ್ ಮಾಡಿಕೊಂಡು ಆರಾಮಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಯಾವುದೇ ತೊಂದರೆ ಇಲ್ಲ. ನೋಡಿ ಅಲ್ಲಿ ಹರಿತಾ ಇದೆ ನೋಡಿ ಫಾಲ್ಸ್. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಕಾಣಿಸ್ತಾ ಇರ್ಬೋದು ನಿಮಗೆ.